ರೇಣುಕಾಚಾರ್ಯರಾದರೆ ಸಹಬಾಳ್ವೆಯ ಸಂಕೇತ ದ್ವಾರಕಾಚಾರ್ಯರು, ವೈರಾಗ್ಯದ ಸಂಕೇತ ಏಕೋ ರಾಮರಾಧ್ಯ ಶಿವಾಚಾರ್ಯರು, ಬೆಳಕಿನ ಸಂಕೇತ ಸೂರ್ಯನ ಸಂಕೇತ ಪಂಡಿತಾರಾಧ್ಯರು, ಜ್ಞಾನದ ಸಂಕೇತ ವಿಶ್ವಾರಾಧ್ಯರು. ಹೀಗೆ ರೇಣುಕಾಚಾರ್ಯರ ಆವಿರ್ಭವಿಸಿರ್ತಕ್ಕಂಥ ಕೊಲ್ಲಿಪಾಕಿ ಕ್ಷೇತ್ರ ಧರ್ಮಕ್ಷೇತ್ರವಾಯಿತು. ನಂತರ ರೇಣುಕಾಚಾರ್ಯರು ಸಂಚಾರ ಮಾಡ್ತಾ ಮಾಡ್ತಾ ಭದ್ರಾ ನದಿ ದಂಡಿ ಮೇಲೆ ಒಂದು ಪೀಠವನ್ನ ಸ್ಥಾಪಿಸಿ ಯಾರು ದೇಹಿ ಅಂತ ಬರ್ತಾರೆ ಅವರೆಲ್ಲ ಕರ್ಮವನ್ನ ದೂರ ಮಾಡಿ, ಕಾಲಾರ ಕರ್ಮಾರ ಪಾಪವೆಲ್ಲ ದೂರ ಮಾಡಿ, ಅಯ್ಯಾಸಾತ್ ಮಹಾಪ್ರಸಾದ್ ಪೂರ್ವ ಜನ್ಮ ಕರ್ಮ ನಿವಾರಣ, ಶಿಕ್ಷಾ ಗುರುವೇ ಮೋಕ್ಷ ಗುರುವೇ ಗುರುವಿನ ಗುರುವೇ ಪರಮ ಗುರುವೇ, ಅಷ್ಟು ಪವಿತ್ರತೆಯ ಗುರುವಾಗಿ ಸಮಸ್ತ ಮನುಕುಲಕ್ಕೆ ವೀರಶೈವ ಧರ್ಮ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ, ಧರ್ಮದಲ್ಲಿ ಹೆಣ್ಣಿಗೆ ಗಂಡಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನ ನೀಡಲಾಗಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತ ಧರ್ಮದಲ್ಲಿ ಪ್ರತಿಯೊಬ್ಬರು ಲಿಂಗಧಾರಿಗಳಾಗಬೇಕು, ಲಿಂಗಯ್ಯನನ್ನ ಅಂಗೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡುವಂಥದ್ದಾಗಬೇಕು. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಅದೇ ಬಸವಣ್ಣವರು ಹೇಳಿದ್ರು. ತದನಂತರ 12ನೇ ಶತಮಾನದಲ್ಲಿ ಯಾರು ಲಿಂಗವನ್ನ ನೋಡ್ತಾ ಓಂ ನಮಃ ಶಿವಾಯ್ ಅಂತ ಧ್ಯಾನ ಮಾಡ್ತಾರೋ, ರುದ್ರಾಕ್ಷಿಯನ್ನ ಧಾರಣೆ ಮಾಡಿ ಕರ್ಮ ಕಳ್ಕೊಂತಾರೋ, ಭಸ್ಮವನ್ನ ಹಚ್ಚಿ ಪಾಪ ದೂರ ಮಾಡ್ಕೊಂತಾರೋ, ಮಂತ್ರವನ್ನ ಪಠನೆ ಮಾಡಿ ಮನಸ್ಸನ್ನ ಶುದ್ಧಿ ಮಾಡ್ಕೊಂತಾರೋ, ಪಾದೋದಕವನ್ನ ಸ್ವೀಕಾರ ಮಾಡಿ, ಪಾ ಅಂದ್ರ ಪಾಪ, ದೋ ಅಂದ್ರ ದೋಷ, ದ ಅಂದ್ರ ದರಿದ್ರ, ಕ ಅಂದ್ರ ಕಳಿವದೆ ಪಾದೋದಕ, ಪಾಪ ದೋಷ ದರಿದ್ರವನ್ನ ಕಳ್ಕೊಂಡು ಶುಚಿರ್ಭೂತರಾಗಿರ್ತಾರೋ ಅಂಥವ್ರಿಗೆ ವೀರಶೈವ ಧರ್ಮದ ಅನ್ಯಾಯಿಗಳು ಅಂತ ಕರೀತಾರೆ. ವಿಶಬ್ದೆ ನೊಚ್ಯತೆ ವಿದ್ಯಾಂ ಶಿವಜಿ ವೈಕ್ಯ ಬೋಧಿಕಾಯ. ಜಗದ್ಗುರು ರೇಣುಕಾಚಾರ್ಯರು ಮನುಕುಲದ ಒಳಿತಿಗಾಗಿ ಬೋಧಿಸಿರ್ತಕ್ಕಂಥ ಧರ್ಮ ಗ್ರಂಥವನ್ನೇ ಮುಂದೆ ಶಿವಯೋಗಿ ಶಿವಾಚಾರ್ಯರು ಶ್ರೀ ಸಿದ್ಧಾಂತ ಶಿಖಾಮಣಿ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡ್ತಾರೆ. 108 ಸ್ಥಳಗಳು ಅದರಲ್ಲಿ ಬರ್ತದೆ. ಅಂಗ ಸ್ಥಳದಿಂದ ಲಿಂಗ ಸ್ಥಳದವರೆಗೂ, ಮೋಕ್ಷ ಮಾರ್ಗದವರೆಗೂ ಎಲ್ಲವನ್ನ ಬಿಡಿ ಬಿಡಿಯಾಗಿ ಆ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಯಾರು ಸಿದ್ಧಾಂತ ಶಿಖಾಮಣಿ ಧರ್ಮ ಗ್ರಂಥವನ್ನ ಓದ್ತೀರಿ, ಯಾರು ಇಷ್ಟಲಿಂಗ ಮಹಾಪೂಜೆಯನ್ನ ಮಾಡ್ತೀರಿ, ಯಾರು ರೇಣುಕಾಚಾರ್ಯ ದರ್ಶನ ಸ್ಪರ್ಶನವನ್ನ ಮಾಡ್ತೀರಿ, ಯಾರು ಜಗದ್ಗುರುಗಳ ದಿವ್ಯ ಆಶೀರ್ವಾದವನ್ನ ಪಡ್ಕೊಂತೀರಿ, ಅವರೆಲ್ಲರೂ ಪಾಪಗಳು ನಶಿಸಿ ಅವರಿಗೆಲ್ಲರಿಗೂ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಮಾನವ ಧರ್ಮದ ಸ್ಥಾಪನೆಯೇ ವೀರಶೈವ ಧರ್ಮ ಅಂತ ನಮಗೆ ಗುರುಜಿ ಅವರು ತಿಳಿಸ್ಕೊಟ್ರಲ್ವಾ? ಗುರುಜಿ ಧನ್ಯವಾದಗಳು.